ದೃಷ್ಟಿ ಅಂತ ಹೇಳ್ತಾರೆ. ದೃಷ್ಟಿ ಬಿತ್ತು, ಕಣ್ಣು ಬಿತ್ತು, ದೃಷ್ಟಿ ಹಾಕಿದ್ರು ಅಂತೆಲ್ಲ ಮಾತಾಡ್ತೀವಿ. ಕೆಟ್ಟ ದೃಷ್ಟಿ, ಅವ್ರ ದೃಷ್ಟಿ ಚೆನ್ನಾಗಿಲ್ಲ, ಇದು ನಿಜಾನ? ದೃಷ್ಟಿ ತಗಲುತ್ತಾ? ತಗಲೋದು ಅಂದರೆ ಏನು? 3 ವೆರೈಟಿ ಜನ ಇದ್ದೀವಿ ಜನಗಳಲ್ಲಿ. ಒಬ್ಬರು ನಂಬಲ್ಲ, ದೃಷ್ಟಿಗಿಷ್ಟಿ ಅಂಥದ್ದು ಏನಿಲ್ಲ ಅಂತ ನಂಬಲ್ಲ. ಅವರು ಒಳಗಡೆ ಅವ್ರಿಗೆ ನಂಬಿದ್ರೆ ತಾನೇ ಇದೆಲ್ಲ ಪಂಚಾಯಿತಿ, ನಾನು ನಂಬಲ್ಲ ಅಂತ. ಒಳಗಡೆ ಆ ಭಯ ಇದೆ. ನಂಬಲ್ಲ ಅಂತ ಬಿಟ್ಬಿಟ್ರೆ ಅದ್ರ ಸಾಹಸನೇ ಬೇಡ ಅಂತ ತಪ್ಪಿಸ್ಕೊಂಡು ಹೋಗೋದು, ಅದ್ರ ಬಗ್ಗೆ ಚಿಂತನೆ ಮಾಡದೇ ಇರೋದು. ಇನ್ನು ಕೆಲವರು ಬಹಳ ನಂಬ್ತಾರೆ ಅದನ್ನು. ದೃಷ್ಟಿ ಅಂದರೆ ನಂಬ್ತಾರೆ. ದೃಷ್ಟಿ ಅಂದರೆ ಬರೀ ಕಣ್ಣು ಬೀಳೋದಲ್ಲ, ಅದರ ಹಿಂದೆ ಒಂದು ದುರುದ್ದೇಶ ಇರುತ್ತೆ, ಅಥವಾ ಉದ್ದೇಶ ಚೆನ್ನಾಗಿಲ್ಲ, ನೆಗೆಟಿವ್ ಥಾಟ್ ಇರುತ್ತೆ, ಅದರಿಂದ ಕೆಟ್ಟ ದೃಷ್ಟಿ. ಹಾಗೆ ಒಳ್ಳೆ ದೃಷ್ಟಿನೂ ಇದೆ ಅಲ್ವಾ? ಹೇಳ್ತೀವಿ ಪರಮಾತ್ಮನ ಕೃಪಾ ಕಟಾಕ್ಷ ಅಂತ. ಪರಮಾತ್ಮನ ದೃಷ್ಟಿ ಇರಬೇಕು, ಡಿವೈನ್ ದೃಷ್ಟಿ ಬೇಕು, ಒಳ್ಳೆ ಆಶೀರ್ವಾದ ಬೇಕು. ಆ ಥಾಟಲ್ಲಿ ಆಶೀರ್ವಾದದಿಂದ ನೋಡಿದ್ರೆ ಆ ದೃಷ್ಟಿ ಬೇರೆ. ಗುರು ದೃಷ್ಟಿ, ಪರಮಾತ್ಮನ ದೃಷ್ಟಿ, ಜ್ಞಾನ ದೃಷ್ಟಿ, ಇದೂ ದೃಷ್ಟಿನೇ. ಪಾಸಿಟಿವ್ ದೃಷ್ಟಿ, ನೆಗೆಟಿವ್ ದೃಷ್ಟಿ, ಪಾಸಿಟಿವ್ ಥಾಟ್, ನೆಗೆಟಿವ್ ಥಾಟ್, ಅದರಿಂದ ಇದ್ದೇ ಇರುತ್ತೆ. ಥಾಟ್ ಇಲ್ಲದೆ ಬರೀ ದೃಷ್ಟಿ ಇಲ್ಲ. ಕೆಲವರು ಸುಮ್ಮನೆ ತಮಾಷೆಗೆ ಉಪಯೋಗಿಸ್ತಾರೆ ಈ ವರ್ಡ್. ಏನಂದರೆ, ನನಗೆ ಕಣ್ಣಾಕ್ಬಿಟ್ಟಿದ್ದೀನಿ, ನಿಮ್ಮ ಸೀರೆ ಚೆನ್ನಾಗಿದೆ ಕಣ್ಣಾಕ್ಬಿಟ್ಟಿದ್ದೀನಿ, ಅಥವಾ ನಿಮ್ಮದು ಮನೆ ನಿಮ್ಗೆ ಈ ಸಾಮಾನು ಚೆನ್ನಾಗಿದೆ ಇದ್ರ ಮೇಲೆ ನನ್ನ ಕಣ್ಣಿದೆ, ಆ ಥರ ದೃಷ್ಟಿ ಹಾಕೋದು. ಇದು ತಮಾಷೆ. ಯಾವುದು ನಿಜ? ತಮಾಷೆಗೆ ಇದನ್ನು ಉಪಯೋಗಿಸ್ಬೋದಾ, ಅಥವಾ ಅದರ ಹಿಂದೆ ಇರೋ ಇಂಟೆನ್ಷನ್ ಕಡೆ ಗಮನ ಕೊಡೋಣವಾ? ಏನು ಥಾಟ್ ಇದೆ ಅಂತ. ಅಥವಾ ಅದು ದೃಷ್ಟಿ ಕೆಟ್ಟದಾಗಿ ನಮಗೆ ಪರಿಣಾಮ ಬೀರಿದ್ರೆ ಅದನ್ನು ಹೇಗೆ ರಕ್ಷಣೆ ಮಾಡಿಕೊಳ್ಳೋದು? ಯಾರಿಗಾದ್ರೂ ನಮ್ಮ ಮೇಲೆ ಕೆಟ್ಟ ದೃಷ್ಟಿ ಇದ್ದರೆ ಅಂದರೆ ಅವರಿಗೆ ನಮ್ಮ ಯಶಸ್ಸು ಸಹಿಸಲ್ಲ, ಅಥವಾ ನಮ್ಮ ಹತ್ರ ಇರೋ ವಸ್ತು ಅವ್ರ ಹತ್ರ ಇಲ್ಲ, ಅಥವಾ ಅವ್ರಿಗೆ ಏನೇನು ಸಿಕ್ಕಿಲ್ಲ ಅದು ಇನ್ನೊಬ್ರಿಗೆ ಸಿಕ್ಕಿದೆ, ಅದ್ರ ಬಗ್ಗೆ ಅವ್ರಿಗೆ ಅಸೂಯೆ ಇದೆ, ಅಥವಾ ಅವ್ರಿಗೆ ಅಸಮಾಧಾನ ಇದೆ, ಇವ್ರಿಗೆ ಯಾಕೆ ಸಿಕ್ತು ಅನ್ನೋ ಬಗ್ಗೆ ಯೋಚನೆ ಇದೆ, ಅವ್ರ ಚಿಂತನೆ ನೆಗೆಟಿವ್ ಆಗಿದೆ, ಸಂತೋಷ ಪಡ್ತಾ ಇಲ್ಲ ಅವರು. ಆ ಥರ ಅವ್ರಿಗೆ ಇದ್ದಾಗ ಅವರ ದೃಷ್ಟಿ ಏನು? ಅವ್ರ ದೃಷ್ಟಿ ಸರಿ ಇಲ್ಲ ಆಯಿತು. ನಾವು ತಡೆಯೋಕ್ಕಾಗತ್ತಾ? ನಾವು ಅವರ ಆಲೋಚನೆಗಳನ್ನು ನಿಲ್ಸಕ್ಕಾಗತ್ತಾ? ಖಂಡಿತ ಆಗಲ್ಲ. ಅಂದರೆ ಜನಗಳ ಆಲೋಚನೆಯನ್ನು ನಾವು ನಿಲ್ಸಕ್ಕಾಗಲ್ಲ, ಬದಲಾಯಿಸಕ್ಕಾಗಲ್ಲ. ಫಸ್ಟು ನಿಲ್ಸೋದು ಬಿಡಿ, ಬದಲಾಯಿಸಕ್ಕಾಗಲ್ಲ. ಜನರ ಯೋಚನೆ ಬದಲಾಯಿಸಕ್ಕಾಗಲ್ಲ, ಸಮಾಜದ ಯೋಚನೆಗಳನ್ನು ಬದಲಾಯಿಸಕ್ಕಾಗಲ್ಲ, ಪ್ರಪಂಚದ ಯೋಚನೆಗಳನ್ನು ಬದಲಾಯಿಸಕ್ಕಾಗಲ್ಲ. ಯಾವಾಗ ಬದಲಾಯಿಸಕ್ಕಾಗಲ್ಲ, ನಾವು ಹೇಗಿರಬೇಕು? ನಾವು ಆ ಪ್ರಭಾವಕ್ಕೆ ಒಳಪಡದೇ ಇರೋ ಹಾಗೆ ನಾವು ನಮ್ಮನ್ನು ಪ್ರೊಟೆಕ್ಟ್ ಮಾಡ್ಕೋಬೇಕು, ಇಷ್ಟೇ. ಆ ಯೋಚನೆ ನಮಗೆ ತಗಲದೇ ಇರೋ ಹಾಗೆ ನೋಡ್ಕೋಬೇಕು. ಇದಕ್ಕೆ ಎಲ್ಲ ಅಧ್ಯಾತ್ಮದ ಪೂಜೆ ಗೀಜೆ ಎಲ್ಲ ಬರೋದೇನು? ರಕ್ಷಿಸ್ಕೋಬೇಕು, ನಮ್ಮನ್ನು ಪ್ರೊಟೆಕ್ಟ್ ಮಾಡ್ಕೋಬೇಕು. ನಾವು ವಲ್ನರಬಲ್ ಅಂತೀವಿ. ವಲ್ನರಬಲ್ ಅಂದರೆ ವೀಕ್ ಅಂತ ಒಂಥರ ಮೀನಿಂಗ್ ಬರ್ತದೆ ಒಂದೊಂದ್ಸತಿ. ಅಂದರೆ ಖಂಡನೀಯವಾದದ್ದು ಅಂತ. ನಮ್ಮನ್ನು ಅವರು ನೋಯಿಸಬಹುದಾದಂಥ ಸ್ಥಿತಿಗೆ ನಾವಿರೋದು. ಅಂದರೆ ನಾವು ವೀಕ್ ಆಗಿದ್ದರೆ, ನಮ್ಮಲ್ಲಿ ಇಮ್ಯೂನ್ ಸಿಸ್ಟಮ್ ಸ್ಟ್ರಾಂಗ್ ಆಗಿಲ್ಲದೆ ಇದ್ದರೆ ನಮಗೆ ಆ ಥಾಟ್ಗಳೆಲ್ಲ ಬಂದು ಪ್ರಭಾವ ಬೀರುತ್ತೆ. ಅದರಿಂದ ನಾವು ಅದಕ್ಕೆ ಅವಕಾಶ ಕೊಡಬಾರ್ದು. ಅದಕ್ಕೆ ನಾವು ನಮ್ಮನ್ನು ರಕ್ಷಣೆ ಮಾಡ್ಕೊಳ್ಬೇಕಂತ. ಇವಾಗ ಎಲ್ಲ ದೃಷ್ಟಿನೂ ಬೀಳುತ್ತಾ? ಹಂಗೆ ನೋಡಿದಾಗ ಫಸ್ಟು ನಾವು ನಮ್ಮನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಬೇಕು. ಬೇರೆಯವರ ಆಲೋಚನೆಗಳನ್ನು ಬದಲಾಯಿಸೋಕ್ಕಾಗಲ್ಲ. ಅದರಿಂದ ನಾವು ನಮ್ಮನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಬೇಕು ಅಂದರೆ ನಾವು ಒಳಗಡೆಯಿಂದ ಸ್ಟ್ರಾಂಗ್ ಆಗಿರಬೇಕು. ಇದು ಮೊದಲನೇ ಥಾಟ್. ಸೆಕೆಂಡ್ ಥಾಟ್, ಕೆಲವರಿಗೆ ಜೀವನದಲ್ಲಿ ಕೆಲವರು ಹೇಳ್ತಾರೆ, ಅವ್ರು ಚೆನ್ನಾಗಿದ್ದಾರೆ, ಯಾವುದೋ ಪುಣ್ಯ ಇತ್ತು, ಅವ್ರ ಜನ್ಮದಿಂದ ಸಂಪಾದಿಸ್ಕೊಂಡ್ಬಂದಿದ್ದಾರೆ, ಅವ್ರು ಚೆನ್ನಾಗಿರ್ಲಪ್ಪ, ಎಲ್ಲಾದರೂ ಯಾರು ಚೆನ್ನಾಗಿದ್ದರೆ ನಾವು ಸಂತೋಷ ಪಡೋಣ. ಅವ್ರು ಕಾಂಪಿಟೇಷನ್ಗೂ ಬರಲ್ಲ. ಅವ್ರಿಗೆ ಗೊತ್ತು ಪೂರ್ವಜನ್ಮದ ಕರ್ಮ, ನಾವೆಷ್ಟು ತಂದಿದ್ದೀವೋ ಅಷ್ಟೇ ನಮಗಿರೋದು, ನಾವು ಇಷ್ಟರಲ್ಲೇ ಸುಖವಾಗಿ. ಭಾಳ ವಿವೇಕಿಗಳು ಅದು ವಿಚಾರಕ್ಕೆ ಬರಲ್ಲ. ಆದರೆ ಬರೋ ತಪ್ಪು ಸರಿ ಪ್ರಶ್ನೆ ಅಲ್ಲ. ಕೆಲವರು ಜೀವನದಲ್ಲಿ ಕಾಂಪಿಟೇಷನ್ನಲ್ಲಿ ಇರ್ತಾರೆ. ಆ ಕಾಂಪಿಟೇಷನ್ನಲ್ಲಿ ಇರೋರು ಇದ್ದೇ ಇದ್ದಾರೆ, ಜಾಸ್ತಿ ಜನ ಇದ್ದಾರೆ. ಈ ಥರ ಇರೋಕ್ಕಿಂತ ಈ ಥರನೇ ಜಾಸ್ತಿ ಜನ. ಕಂಪೇರ್ ಮಾಡೋದು ಜಾಸ್ತಿ. ಅವರು ಕಷ್ಟನೂ ಪಡ್ತಾ ಇರ್ತಾರೆ, ಅವರು ಕಾಂಪಿಟೇಷನ್ನಲ್ಲಿ ಇರ್ತಾರೆ, ಅವರು ಎಫರ್ಟು ಹಾಕಿರ್ತಾರೆ. ಅವರು ಈ ಥರ ಬೇಕಾದಷ್ಟು ಜನ ನನ್ನ ಎದುರಿಗೆ ಕೇಳಿದ್ದಾರೆ. ಎಷ್ಟೋ ಜನ ನೋಡಿ, ನಾವು ಒಳ್ಳೆಯದೇ ಮಾಡ್ತಾ ಇದ್ದೀವಿ,
ನಮಗೆ ಗೊತ್ತಿರೋ ಹಂಗೆ ನಾವು ಒಳ್ಳೇದೇ ಬಯಸ್ತಾ ಇದ್ದೀವಿ, ಒಳ್ಳೆ ಕೆಲಸನೇ ತಗೊಂಡಿದ್ದೀವಿ, ಒಳ್ಳೆ ಎಲ್ಲರಿಗೂ ಒಳ್ಳೇದಾಗಲಿ ಅಂತಲೇ ಮಾಡ್ತಾ ಇದ್ದೀವಿ, ನಮಗೆಲ್ಲ ಎಡವಟ್ಟೆ ಆಗುತ್ತೆ, ನಮ್ಮ ಕೆಲಸ ಎಲ್ಲ ನೆಗೆದು ಬಿದ್ದೋಗುತ್ತೆ, ಎಲ್ಲರೂ ಏನು ಎಂತೆಂಥವ್ರ ಕೆಲಸ ಎಲ್ಲ ಆಗ್ತಾ ಇದೆ, ಎಲ್ಲ ಜನ ಸಪೋರ್ಟ್ ಮಾಡೋದು, ಹಣ ಬರೋದು, ಕೀರ್ತಿ ಬರೋದು, ನಮ್ಗೇನು ಆಗ್ತಾ ಇಲ್ಲ, ಇದಕ್ಕೆ ಕಾರಣ ಏನು ಹೀಗೆ ಅಂತ ಆ ಥರ ಕಾಂಪಿಟೇಷನ್ ಇರೋದು ಒಳಗಡೆ ಸಹಿಸಲ್ಲ ಕೆಲವು ಸತಿ. ಇವ್ ಯಾಕೆ ಹಿಂಗಾಗೋಯ್ತು, ನಾನು ಬರೀ ಬೇಡ, ನನಗೆ ಸಿಗ್ಬೇಕಾಗಿದ್ದ ಅವ್ರಿಗೆ ಸಿಕ್ತಲ್ಲ, ಆ ಥರ ಯೋಚನೆಗಳು ಪವರ್ಫುಲ್ ಆಗಿರುತ್ತೆ ಅವ್ರ ಯೋಚನೆಗಳೆಲ್ಲ. ಅವ್ರದ್ದು ನೆಗೆಟಿವ್ ಥಾಟ್ ಏನಾದರೂ ಇದ್ರೆ ಅಂದರೆ ಸಹಿಸದೇ ಇದ್ರೆ ಆ ಥರ ಇದ್ದೇ ಇರುತ್ತೆ ಜನಗಳಿಗೆ. ನಮ್ಮನ್ನು ನೋಡಿ ಸಹಿಸದೇ ಇದ್ರೆ ಕೆಲವರು ಬಿಟ್ಬಿಡ್ತಾರೆ ಚೆನ್ನಾಗಿರ್ಲಿ ಅಂತ, ಅವ್ರು ಕೇಳ್ಕೊಂಬಂದಿದ್ದಾರೆ ಅಂತ. ಆದ್ರೆ ಆ ಥರ ಕಮ್ಮಿ. ಜಾಸ್ತಿ ಜನಕ್ಕೆ ಕಣ್ಣು ಬಿಡುತ್ತೆ, ಯೋ ನಮ್ಗೆ ಸಿಕ್ಕಿಲ್ವಲ್ಲ, ಇವ್ರಿಗೆ ಸಿಕ್ಕಿದೆ, ನಾವು ಸಿಗ್ಬೇಕಾಗಿತ್ತಿದು, ನಾವು ಯೋಗ್ಯರು, ಇವ್ರಿಗೆ ಏನಿದೆ ಅಂತ ಸಿಕ್ಕಿದೆ. ಆ ಥರ ಥಾಟ್ಗಳು ನಿಮ್ಮ ಸುತ್ತ ನಡೀತಾ ಇರುತ್ತೆ. ಅವರು ಗೊತ್ತಾಗದೆ ಅವ್ರು ಕೊಡ್ತಾನೆ ಇರ್ತಾರೆ ಆ ಥರ ಥಾಟ್ಗಳನ್ನ. ಅವ್ರಿಗೆ ಬಂದ್ಬಿಡುತ್ತದೆ. ಯಾಕೆಂದ್ರೆ ಮನುಷ್ಯನ ಸ್ವಭಾವದಲ್ಲಿ ಜಲಸಿ ಅನ್ನೋದಿದೆ, ಮೋಹ ಅನ್ನೋದಿದೆ, ಆಸೆ ಅನ್ನೋದಿದೆ. ಇವೆಲ್ಲ ಇದೆಲ್ಲ ಇನ್ಕ್ಲೂಡ್ ಆಗಿ ಮನುಷ್ಯ ಆಗಿರೋದು. ಅವೆಲ್ಲ ಅವ್ರಿಗೂ ಬರುತ್ತೆ, ನಮಗೂ ಆ ಥರ ಬರ್ಬೋದು. ಬೇರೆಯವ್ರನ್ನ ನೋಡಿ ನಮಗೆ ಸಾಲದು, ಅವ್ರಿಗೆ ಬಂದ್ಬಿಟ್ಟಿದೆ ಅಂತ ಇವ್ರು ನಿಮ್ಮನ್ನು ಕಂಪೇರ್ ಮಾಡಿ ನೀವು ಬೇರೆಯವ್ರ ಜೊತೆ ಕಂಪೇರ್ ಮಾಡ್ಕೋತಾ ಇರ್ಬೋದು. ನೀವು ಗಮನಿಸ್ಬೇಕು ಇದನ್ನು. ಆ ಥರ ಆಲೋಚನೆಗಳು ಬಂದಾಗ ನಾವು ಬಾಗಿಲು ಓಪನ್ ಆಗಿದ್ರೆ, ಅಂದರೆ ನಮಗೂ ಕೂಡ ಆ ಥರ ನೆಗೆಟಿವ್ ಥಾಟ್ಗಳಿದ್ರೆ, ಅಥವಾ ನಾವು ಕಿಟಕಿ ಬಾಗಿಲೆಲ್ಲ ತಕ್ಕೊಂಡಿದ್ರೆ ಅಂದರೆ ಅರ್ಥ ಆ ಎನರ್ಜಿ ಬಂದು ಎನರ್ಜಿನ ಅಟ್ಯಾಕ್ ಮಾಡುತ್ತೆ. ನಮ್ಮಲ್ಲಿ ನೆಗೆಟಿವ್ ಥಾಟು, ನಮಗೂ ಬೇರೆಯವ್ರ ಬಗ್ಗೆ ಆ ಥರ ಎಲ್ಲ ಇದ್ರೆ, ಅವ್ರು ಯಾರಿಗೋ ನಮ್ಮ ಬಗ್ಗೆ ಇದ್ರೆ ಆ ಥರ ನೆಗೆಟಿವ್ ಥಾಟ್ ಅಟ್ಯಾಕ್ ಆಗುತ್ತೆ. ನಮಗೆ ಅವ್ರ ನೆಗೆಟಿವ್ ಥಾಟ್ ಇದ್ದು ನಮಗೆ ಪಾಸಿಟಿವ್ ಆಗಿದ್ರೆ, ನಮಗೆ ನಾವು ಅದ್ರ ಬಗ್ಗೆ ಹೌದು ಪಾಪ ಅವ್ರಿಗೆ ಸಿಕ್ಕಿಲ್ಲ, ಸಿಗಬೇಕಾಗಿತ್ತು ಅನ್ನೋ ಅನುಕಂಪ ಇದ್ರೆ, ಕಂಪ್ಯಾಷನ್ ಇದ್ರೆ, ಅವ್ರಿಗೂ ಸಿಕ್ಲಿ ಅನ್ನೋ ಭಾವನೆಗಳಿದ್ರೆ, ನಮಗೆ ಪಾಸಿಟಿವ್ ಆಗಿ ಯೋಚನೆ ಇರೋದೇನೆ ಬಾಗಿಲು ಮುಚ್ಚೋದು ಅಂತ, ಕಿಟಕಿ ಬಾಗಿಲೆಲ್ಲ ಮುಚ್ಚೋದು ಅಂತ ಅರ್ಥ. ಆಗ ಅವರ ಆಲೋಚನೆಗಳು ನಮಗೆ ಪರಿಣಾಮ ಬೀರಲ್ಲ. ನಮಗೆ ಅವ್ರು ಅಕಸ್ಮಾತ್ ನಮ್ಮ ಮನಸ್ಸಲ್ಲಿ ಅವ್ರು ಕಣ್ಣು ಹಾಕ್ಬಿಟ್ರು, ಅವ್ರು ನಮ್ಮ ಮೇಲೆ ಕೆಟ್ಟ ಅಭಿಪ್ರಾಯ ಇಟ್ಕೊಂಡಿದ್ದಾರೆ, ಕೆಟ್ಟ ಯೋಚನೆ ಮಾಡ್ತಾ ಇದ್ದಾರೆ, ಅದೆಲ್ಲ ನಾವು ಬಾಗಿಲು ತೆಗೆದಿದ್ರೆ ಅದೆಲ್ಲ ಬರುತ್ತೆ. ಬಂದಾಗ ನಾವು ಅದನ್ನು ರಿಯಲ್ ಮಾಡಿಬಿಡ್ತೀವಿ. ಆಲ್ ದೀಸ್ ಥಾಟ್ಸ್ ಈ ಕಮ್ ಟು ರಿಯಾಲಿಟಿ. ಯದ್ಭಾವಂ ತದ್ಭವತಿ. ನಾವೇ ಅದನ್ನ, ನಮ್ಮಲ್ಲಿ ಆ ಯೋಚನೆಗಳು ಮುಂಚೆನೇ ಇರೋದ್ರಿಂದ, ನಾವು ಬೇರೆಯವ್ರಿಗೆ ಆ ಥರ ಯೋಚನೆಗಳು ಕೊಡ್ತಾ ಇರೋದ್ರಿಂದ, ಯಾರೋ ನಮಗೂ ಆ ಥರ ಯೋಚನೆಗಳು ಕೊಟ್ಬಿಡ್ತಾರೆ ಅಂತ ಬಾಗಿಲು ತಗೊಂಡಿರೋದ್ರಿಂದ ಅದು ಬರುತ್ತೆ. ಅದೇ ಪಾಸಿಟಿವ್ ಥಾಟು ಹೇಗೆ ಅಟ್ರಾಕ್ಟ್ ಆಗುತ್ತೋ, ನೆಗೆಟಿವ್ ಥಾಟ್ ಒಂದು ನೆಗೆಟಿವ್ ಥಾಟ್ ಅಟ್ಯಾಕ್ ಮಾಡುತ್ತೆ. ಆವಾಗ ನಾವೇನು ಮಾಡಬೇಕು, ನಾವು ಬಾಗಿಲು ಮುಚ್ಚಬೇಕು ಅಂದರೆ ಅರ್ಥ ನಮ್ಮಲ್ಲಿ ಆ ಥರ ಯಾವುದೋ ಯಾರ ಬಗ್ಗೆನೂ ನೆಗೆಟಿವ್ ಥಾಟು ಇರಲೇ ಕೂಡುದು. ಆ ಥರ ನಾವು ನಮ್ಮನ್ನು ನೋಡ್ಕೋಬೇಕು. ಏನೂ ನೆಗೆಟಿವ್ ಥಾಟ್ ಇಲ್ಲ, ಆವಾಗ ನಾವು ನಮ್ಮನ್ನು ರಕ್ಷಿಸ್ಕೋಬಹುದು. ನಾವು ಅದಕ್ಕೆ ಮಂತ್ರಗಳೆಲ್ಲ ಇರೋದು. ಮಂತ್ರಗಳೇನಿದೆ, ಸರ್ವೇ ಜನಃ ಸುಖಿನೋ ಭವಂತು. ಆವಾಗ ಹೇಳ್ತೀವಿ, ಲೋಕ ಸಮಸ್ತ ಸುಖಿನೋ ಭವಂತು ಹೇಳ್ತಾ ಇರ್ತೀವಿ. ಸಹನಾಭವತು ಸಹನೋ ಭುನಕ್ತು. ಪ್ಲೂರಲ್ಲಲ್ಲಿದೆ ಈ ಮಂತ್ರಗಳೆಲ್ಲ. ಎಲ್ಲರಿಗೂ ಸಮೂಹಕ್ಕಾಗಿ ನಮ್ಮ ಸುತ್ತ ಒಂದು ವೈಬ್ರೇಷನ್ ಸೃಷ್ಟಿ ಮಾಡೋಕ್ಕೆ ಇದೆ. ಆದ್ರಿಂದ ಪ್ರತಿಯೊಬ್ಬರಿಗೂ ಜೀವನದಲ್ಲಿ ಸಕ್ಸಸ್ ಆಗೋ ಯೋಗ್ಯತೆನೂ ಇದೆ, ಕೇಪಬಿಲಿಟಿನೂ ಇದೆ. ಏನೋ ಅವ್ರದ್ದು ಆಗಿಲ್ಲದೆ ಇರ್ಬೋದು, ಅವ್ರಿಗೆ ಲೋ ಫೀಲಿಂಗ್ ಬಂದಾಗ ನಮಗೆ ಕಂಪ್ಯಾಷನ್ ಇರಲೇಬೇಕು. ಹೌದು ಪಾಪ, ಅಯ್ಯೋ ಪಾಪ ಅಂತ ಬಿಟ್ಬಿಡೋದಲ್ಲ. ಹೌದು, ಅವ್ರಿಗೂ ಸಿಕ್ಕಿದ್ರೆ ಅವರು ಖುಷಿಯಾಗಿರೋರಲ್ಲ. ಆ ಕಂಪ್ಯಾಷನ್, ಸಹಾನುಭೂತಿ ಅಂತಾರೆ. ಈ ಸಹಾನುಭೂತಿ ಥಾಟ್ ನಮಗೆ ಬಂದಾಗ ಬೇರೆಯವರಲ್ಲಿ ನಾವು ಆಗ ಹೌದು ಅವ್ರಿಗೂ ಸಿಕ್ಕಿದ್ರೆ ಚೆನ್ನಾಗಿರೋದು, ಅವ್ರಿಗೂ ಸಿಗ್ಬೇಕಾಗಿತ್ತು. ಅಕಸ್ಮಾತ್ ಅವ್ರಿಗೆ ಹಿಂದಿನ ಕರ್ಮದಿಂದ ನನಗೆ ಹೀಗಾಗಿದೆ ಅಂತ ಒಪ್ಕೊಳಕ್ ಆಗಿಲ್ಲದೆ ನಮ್ಮ ಮೇಲೆ ಏನಾದ್ರೂ ದೃಷ್ಟಿಗಳನ್ನ ಬೀರಿದ್ರೆ, ನಾನು ನನ್ನನ್ನು ರಕ್ಷಣೆ ಮಾಡ್ಕೊಳ್ಳೋಕ್ಕೆ ಕವಚ ಇದೆ. ಈ ಕವಚ ಏನು? ನನ್ನನ್ನು ರಕ್ಷಣೆ ಮಾಡ್ಕೊಳ್ಳೋ ಕವಚ ಅಂದ್ರೆ ಬಾಗಿಲು ಮುಚ್ಚೋದು. ಬಾಗಿಲು ಮುಚ್ಚೋದು ಅಂದ್ರೆ ನಾನು ಒಳ್ಳೆ ಆಲೋಚನೆಗಳನ್ನೇ ಇಟ್ಕೊಂಡಿದ್ದೀನಿ. ಕಂಪ್ಯಾಷನ್ ಬಹಳ ಮುಖ್ಯ. ಆಮೇಲೆ ಅವರು ಹಂಗೆ ಹಾಕ್ಬಿಟ್ರೆ, ಕಣ್ಣು ಹಾಕ್ಬಿಟ್ರೆ, ಹೀಗಾಗ್ಬಿಟ್ರೆ, ನನ್ನ ಕೆಟ್ಟದ್ದು ಯೋಚನೆ ಬಂದ್ಬಿಟ್ರೆ ಅಂತ ನಾವು ನೆಗೆಟಿವ್ ಥಾಟ್ನ ಯೋಚನೆ ಮಾಡಲ್ಲ. ಅವಾಗ ಏನಾಗುತ್ತೆ, ಏನಾರಾದರೆ ಅವ್ರು ಕಣ್ಣು ಹಾಕ್ಬಿಟ್ಟಿದ್ದಾರೇನೋ ಅದಕ್ಕೆ ಹಿಂಗಾಗ್ತಾ ಇದೆ, ಇದೆಲ್ಲ ಆಗ್ತಾ ಇರೋದು ಅವರಿಂದನೇ ಇರಬೇಕು, ಆ ಥರ ಯೋಚನೆಗಳೆಲ್ಲ ಬರುತ್ತೆ. ಅದೆಲ್ಲ ಬರಲ್ಲ. ನಾವೇನು ಮಾಡಬೇಕು, ಫಸ್ಟು ಧೈರ್ಯವಾಗಿರಬೇಕು, ಸೆಲ್ಫ್ ಕಾನ್ಫಿಡೆನ್ಸ್ ಡೆವಲಪ್ ಮಾಡ್ಕೋಬೇಕು, ಇಮ್ಯೂನ್ ಸಿಸ್ಟಮ್ ಡೆವಲಪ್ ಮಾಡ್ಕೋಬೇಕು, ಕಂಪ್ಯಾಷನೇಟ್ ಆಗಿರಬೇಕು. ಸಹಾನುಭೂತಿ ಬರೀ ಬಾಯಿನಲ್ಲ, ನಿಜವಾಗ್ಲೂ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಮಂತ್ರಗಳು ಹೇಳುವ ಹಾಗೆ ಎಲ್ಲರಿಗೂ ಎಲ್ಲವೂ ಸಿಕ್ಕಲಿ, ಯಶಸ್ಸಾಗಲಿ, ಎಲ್ಲರಿಗೂ ಸಫಲತೆ ಇರಲಿ, ಎಲ್ಲ ಚೆನ್ನಾಗಾಗಲಿ ಅನ್ನೋ ಮಂತ್ರದಲ್ಲಿರೋದು. ಎಲ್ಲ ಮಂತ್ರಗಳು ಇದೇ ರೀತಿ ಇದೆ.
ಅದನ್ನು ಕೇಳ್ತಾ ಇರಬೇಕು, ಹೇಳ್ತಾ ಇರಬೇಕು, ಜ್ಞಾಪಿಸ್ಕೊತಾ ಇರಬೇಕು. ಆ ಥಾಟ್ನ ನಾವು ಕೊಡ್ತಾನೇ ಬರಬೇಕು. ಇವೆಲ್ಲನೂ ಮಾಡೋದು ಅಂದರೆ ನಮ್ಮಲ್ಲಿ ಆ ಇಮ್ಯೂನ್ ಸಿಸ್ಟಮ್ ನಾವು ಒಳಗಡೆಯಿಂದ ಸ್ಟ್ರಾಂಗ್ ಆಗ್ತಾ ಹೋಗಬೇಕು. ಅದು ಪ್ರೊಟೆಕ್ಷನ್, ನಮಗೆ ಅದೇ ಕವಚ. ಆ ಇಮ್ಯೂನ್ ಸಿಸ್ಟಮ್ನ ನಾವು ಡೆವಲಪ್ ಮಾಡ್ಕೊಂಡು ಹೋಗಬೇಕು. ಇವಾಗ ನಮಗೆ ಯಾವಾಗ ಆ ಕವಚ ನಾವು ಹಾಕೊಳ್ತೀವಿ ಆಗ ಬೇರೆಯವ್ರನ್ನೂ ಕೂಡ ರಕ್ಷಣೆ ಮಾಡ್ಬೋದು. ಯಾವ ಆಲೋಚನೆಗಳು ನಮ್ಮನ್ನು ಬಾಧಿಸೋದಿಲ್ಲ. ಇದಕ್ಕೆ ಬೇಕಾಗಿರೋದು ವಿಶ್ವಾಸ ಬೇಕು, ಟ್ರಸ್ಟ್ ಅಂತ. ಟ್ರಸ್ಟ್ ಅನ್ನೋದು ಆತ್ಮಶಕ್ತಿ. ಆ ಟ್ರಸ್ಟ್ ಇರಬೇಕು. ಯಾರೋ ಹೇಳ್ತಾರೆ, ಅಯ್ಯೋ ನಾವು ಪ್ರೊಟೆಕ್ಷನ್ಗೆ ದೃಷ್ಟಿ ಚುಕ್ಕೆ ಇಟ್ಬಿಟ್ರೆ ಹೊಟ್ಟೋಗುತ್ತೆ, ಇದೆಲ್ಲನೂ ಮಾಡ್ತಾರೆ. ಆಮೇಲೆ ಕೈಯಿಂದ ಹೀಗಂದ್ರೆ ಹೊಟ್ಟೋಗುತ್ತೆ, ಸೆರಗು ತೊಗೊಂಡು ಹೀಗಂದ್ರೆ ಹೊಟ್ಟೋಗುತ್ತೆ, ಚಾಮ್ರ ಹೀಗೆ ಮಾಡಿದ್ರೆ ಹೋಗುತ್ತೆ, ಅಥವಾ ಇನ್ನೇನಾದರೂ ಹೋಮ ಮಾಡಿದ್ರೆ ಹೋಗುತ್ತೆ, ಅದು ಮಾಡಿದ್ರೆ ಹೋಗುತ್ತೆ, ಆರತಿ ಮಾಡಿದ್ರೆ ಹೋಗುತ್ತೆ, ದೃಷ್ಟಿ ತೆಗಿತೀವಿ ಅಂತ ಎಲ್ಲ ಮಾಡ್ತೀವಿ. ಇದು ವರ್ಕ್ ಆಗುತ್ತಾ? ಬರೀ ಫಿಸಿಕಲ್ ಆಕ್ಷನ್ ಯಾವ ಥಾಟನ್ನು ಏನೂ ಮಾಡಲ್ಲ. ಯಾವ ದೃಷ್ಟಿನೂ ಅದು ಪರಿಣಾಮ ಬೀರದೇ ಇರೋ ಹಾಗೆ ಮಾಡಲ್ಲ. ಅಲ್ಲಿ ನಿಮ್ಮ ನಂಬಿಕೆ ಇದ್ರೆ ಮಾಡಿ. ಆದರೆ ಒಂದು ಸೈಕಲಾಜಿಕಲ್ ಆಕ್ಷನ್ ಇರಲೇಬೇಕು. ಪ್ರತಿಯೊಂದು ಥಾಟ್ ಹಿಂದೆ, ಪ್ರತಿಯೊಂದು ಆಕ್ಷನ್ ಹಿಂದೆ ಅದು ಈ ಥರ ದೃಷ್ಟಿ ತೆಗಿಬೇಕಾದ್ರೆ ಅವರಿಗೆ ಮೊದಲು ವಿಶಾಲವಾದ ದೃಷ್ಟಿ ಇರಬೇಕು, ಅವರಿಗೆ ಡಿವೈನ್ ದೃಷ್ಟಿ ಇರಬೇಕು, ಅವರಿಗೆ ನಿಜವಾಗ್ಲೂ ಒಳ್ಳೇದು ಬಯಸಬೇಕು ಅನ್ನೋದು ಇರಬೇಕು. ಆ ಒಳಗಡೆ ಇಂಟೆನ್ಷನ್ ಇದ್ರೆ ನೀವು ಹೋಮ ಮಾಡಿದಾಗ್ಲೂ ಒಂದು ಮಂಡಲ ಸೃಷ್ಟಿಯಾಗುತ್ತೆ. ಎನರ್ಜಿ ವೈಬ್ರೇಷನ್ ಆ ಫೀಲ್ಡ್ ಕ್ರಿಯೇಟ್ ಆಗೋದು ಬರೀ ಆಕ್ಷನ್ ಇಂದ ಅಲ್ಲ. ವಾಟ್ ಎನರ್ಜಿ ಲೆವೆಲ್ ಯು ಆರ್ ಇನ್, ಯಾವ ಥರ ನೀನು ಎನರ್ಜಿನ ಬಿಲ್ಡಪ್ ಮಾಡಿದ್ಯಾ, ಯಾವ ಥರ ಥಾಟ್ ಇದೆ ಅಂತ. ಸುಮ್ಮನೆ ಷಡ್ಗೋಪುರ ಇಡೋದಲ್ಲ. ಆ ಷಡ್ಗೋಪುರ ತಲೆ ಮೇಲೆ ಇಡುವಾಗ, ಚಾಮ್ರ ಬೀಸುವಾಗ, ದೃಷ್ಟಿ ತೆಗೆಯುವಾಗ, ತುಲಾಭಾರ ಮಾಡುವಾಗ ಯಾವುದಕ್ಕೂ ಮುಂಚೆ ನಿನ್ನನ್ನು ಆ ಪರಮಾತ್ಮನಿಗೆ ಕನೆಕ್ಟ್ ಮಾಡಿಕೊಂಡು ಆ ದೃಷ್ಟಿ ಹೋಗೋ ಹಾಗೆ. ಅಂದರೆ ನಾವು ಏನು ಮಾಡೋಕ್ಕಾಗಲ್ಲ. ಇಲ್ಲಿ ಬೇಸಿಕ್ ಆಗಿರೋದು ಥಾಟ್ನ ಬ್ಲಾಕ್ ಮಾಡೋದು. ಈ ಫಿಸಿಕಲ್ ಆಕ್ಷನ್ ಥಾಟ್ನ ಬ್ಲಾಕ್ ಮಾಡಲ್ಲ, ಆದರೆ ನಿಮ್ಮ ಥಾಟು ಆ ಥಾಟ್ನ ಬ್ಲಾಕ್ ಮಾಡ್ಬೋದು. ಅವ್ರು ಯೋಚನೆ ಮಾಡದೇ ಇರೋ ಹಾಗೆ ಮಾಡೋಕ್ಕಾಗಲ್ಲ, ಬದಲಾಯಿಸೋಕ್ಕಾಗಲ್ಲ. ಆ ಯೋಚನೆ ನಮಗೆ ತಗಲ್ದೇ ಇರೋ ಹಾಗೆ ಮಾಡೋದೇನು? ಥಾಟನ್ನು ಬ್ಲಾಕ್ ಮಾಡೋದು ಈ ಮಂತ್ರಗಳು. ನಿಮ್ಮಲ್ಲಿರೋ ವಿಶ್ವಾಸ, ನೀವು ಹೇಳುವಂತಹ ಒಂದು ಒಳಗಡೆ ಇಂಟೆನ್ಷನ್ ಬಹಳ ಮುಖ್ಯ. ಒಂದು ಶ್ರೀಚಕ್ರ ಇರ್ಬೋದು, ಇದು ನನ್ನನ್ನು ಕಾಪಾಡುತ್ತೆ, ಅಥವಾ ಒಂದು ರುದ್ರಾಕ್ಷ ಇರ್ಬೋದು, ಗುರು ಕಟ್ಟ ಒಂದು ಬಂಧ ಇರ್ಬೋದು, ಒಂದು ದಾರ ಇರ್ಬೋದು, ಒಂದು ಮಂತ್ರಾಕ್ಷತೆ ಕಾಳು ಇರ್ಬೋದು, ಏನೇ ಇರ್ಬೋದು, ಅದು ವರ್ಕ್ ಆಗಲ್ಲ ತನ್ನಷ್ಟಕ್ಕೆ. ನಿಮ್ಮ ವಿಶ್ವಾಸ ಅದರ ಮೇಲೆ, ನಿಮ್ಮ ಭಕ್ತಿ, ನಿಮ್ಮ ಕಮಿಟ್ಮೆಂಟ್, ನಿಮ್ಮ ಬಲ ಅದಕ್ಕೆ ಕೊಟ್ಟಾಗ, ಆ ವಿಶ್ವಾಸ ಇಟ್ಟಾಗ ಖಂಡಿತ 100% ಇದು ವರ್ಕ್ ಆಗುತ್ತೆ. ಯಾವ ನೆಗೆಟಿವ್ ಥಾಟು ಕೂಡ ಅಲ್ಲೇ ಬ್ಲಾಕ್ ಮಾಡೋ ಶಕ್ತಿ ಇದಕ್ಕಿದೆ. ಯಾವಾಗ ನಿಮ್ಮ ವಿಶ್ವಾಸದ ಶಕ್ತಿ, ನಿಮ್ಮ ವಿಶ್ವಾಸದ ಬಲ, ನಿಮ್ಮಲ್ಲಿರೋ ಟ್ರಸ್ಟ್ ಇದೆಯಲ್ಲ, ಅದು ಪರಮಾತ್ಮನ ಶಕ್ತಿ. ಆ ಟ್ರಸ್ಟ್ ನೀವು ಇಟ್ಕೊಂಡ್ರೆ ನಿಮ್ಗೆ ಯಾವ ಭಯನೂ ಬರೋಕ್ಕೆ ಸಾಧ್ಯವೇ ಇಲ್ಲ. ನೀವೆಲ್ಲರ ಕಡೆನೂ ಹೋದಾಗ ಒಳ್ಳೆ ಗುಡ್ ವೈಬ್ರೇಷನ್, ಗುಡ್ ಎನರ್ಜಿನ ನೀವು ತಗೊಂಡು ಹೋಗ್ತೀರಾ. ಅದು ಬಹಳ ಮುಖ್ಯ. ವಿಶ್ವಾಸ ಬಹಳ ಮುಖ್ಯ ನಮ್ಮಲ್ಲಿ. ನೋಡಿ, ಇವಾಗ 100 ಜನ ಇದ್ದಾರೆ, ನಿಮ್ಗೇನೋ ತುಂಬ ಯಶಸ್ಸು ಸಿಕ್ತು, ಒಳ್ಳೇದಾಯಿತು ಎಲ್ಲ. ಅದರಲ್ಲಿ 80 ಜನಕ್ಕೆ ತುಂಬ ಖುಷಿ ಆಗುತ್ತೆ. ನೀವು ಮುಂದೆ ಬರೋದು, ನಿಮ್ಮ ಹೆಸರು, ಕೀರ್ತಿ ಎಲ್ಲ ಖುಷಿ ಪಡ್ತಾರೆ 80 ಜನ. ಇನ್ನು 20 ಜನದಲ್ಲಿ 20 ಜನ ಅಸಮಾಧಾನವಾಗೇ ಇದ್ದಾರೆ. 80 ಜನ ನಿಮ್ಗೆ ಆಶೀರ್ವಾದ ಕೊಡ್ತಾ ಇದ್ದಾರೆ. ಆ 20ರಲ್ಲಿ 3-4 ಜನ ಅಂತೂ ಬಹಳ ಇದನ್ನ ಕರುಗ್ತಾ ಇದ್ದಾರೆ. ಅಸಮಾಧಾನವೂ ಅಲ್ಲ. ಇನ್ನು 2-3 ಜನ ಅಂತೂ ತುಂಬ ಶಾಪನೇ ಆಗ್ತಾ ಇದ್ದಾರೆ. ನಿಮ್ಗೆ ಯಾಕೆ ಸಿಕ್ತು ಅಂತ ಹಲುಕ್ತಾ ಇದ್ದಾರೆ. ಆದರೆ ನಿಮ್ಗೆ ಫೋಕಸ್ ಎಲ್ಲಿ ಹೋಗುತ್ತೆ? ಈ 3 ಜನದ ಮೇಲೆ ಹೋಗುತ್ತೆ. ಇವ್ರು ಯಾಕೆ ಹಿಂಗೆ ಮಾಡ್ತಾ ಇದ್ದಾರೆ ನನಗೆ? ಇಷ್ಟು ಜನರ ಆಶೀರ್ವಾದ ಬರೋದನ್ನು ತಡೆದು ಬಿಡ್ತೀವಿ ನಾವು. ನಮಗೆ ಬರದೇ ಇರೋಂಗೆ ಮಾಡ್ಕೊಂಡ್ಬಿಡ್ತೀವಿ. ಯಾರೋ ಒಬ್ರು ಕಿತ್ತೋದವ್ರು ಏನೋ ಹೇಳ್ತಾ ಇದ್ರೆ ಅದನ್ನ ಜಾಸ್ತಿ ದೊಡ್ಡದು ಮಾಡಿಕೊಂಡು ಅವ್ರು ಯಾಕೆ ಹಿಂಗೆ ಅಂದ್ಬಿಟ್ರು ಅಂತ ಆ ನೆಗೆಟಿವ್ ಥಾಟ್ನ ನಾವು ಆಲೋಚನೆ ಮಾಡ್ತಾ ಪಾಸಿಟಿವ್ ಥಾಟ್ನ ಕಳ್ಕೊಂಡ್ಬಿಡ್ತೀವಿ. ವಿಶ್ವಾಸ ಇಲ್ಲಿ ಹೊರಟೋಯ್ತು. ನಮ್ಗೆ ಎಂಥ ವಿಶ್ವಾಸ ಇರಬೇಕು? ಯಾವಾಗ ನಾವು ನಮ್ಮ ವಿಶ್ವಾಸದಲ್ಲಿ ಇರ್ತೀವಿ ಆಗ ಯಾರ ಕೆಟ್ಟ ದೃಷ್ಟಿನೂ ನಮಗೆ ಬೀಳಲ್ಲ. ಯಾಕೆ ಬೀಳಲ್ಲ? ಅವ್ರಿಗೇನಾದ್ರೂ ಒಂದು ಬೇರೆಯವರ ಸಂತೋಷನ ಹಾಳು ಮಾಡೋದು, ಬೇರೆಯವರು ದುಃಖವಾಗಿದ್ರೆ ಅದರಿಂದ ಖುಷಿ ಪಡೋ ಜನ, ಇದೊಂದು ನೀಚ ಪ್ರವೃತ್ತಿ ಇರುತ್ತೆ ತುಂಬ ಜನಕ್ಕೆ. ಬೇರೆಯವರು ದುಃಖದಲ್ಲಿದ್ದರೆ ಖುಷಿ ಪಡೋದು ಇರುತ್ತೆ. ಇದು ಕೀಳು ಮಟ್ಟದ ಯೋಚನೆ. ಈ ಯೋಚನೆಗಳು ಯಾರಿಗೇ ಇರಲಿ, ಎಲ್ಲೇ ಇರಲಿ, ಅದನ್ನು ನಿವಾರಣೆ ಮಾಡುವಂಥ ಉತ್ತಮವಾದ ಯೋಚನೆಗಳು ನನಗೆ ಬರ್ತಾ ಇದೆ. ಎಲ್ಲವೂ ಕೂಡ ಎಲ್ಲರಿಗೂ ಕಂಪ್ಯಾಷನ್, ಎಲ್ಲರ ಬಗ್ಗೆನೂ ಈ ಥರ ಇರೋರ ಬಗ್ಗೆ ಎಲ್ಲ ಕಂಪ್ಯಾಷನ್.
ಅಯ್ಯೋ ಪಾಪ ಎಲ್ಲೋ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ, ಇವರಿಗೆ ಪರಮಾತ್ಮ ಇವರಿಗೆ ಕೊಡ್ಲಿ, ಶಕ್ತಿ ಕೊಡ್ಲಿ ಅಂತ ಆ ಒಂದು ಯೋಚನೆ ನಮಗೆ ಬಂದ್ಬಿಟ್ಟಾಗ ನಮಗೆ ಯಾವ ದೃಷ್ಟಿನೂ ಬೀಳ. ಯಾಕೆಂದ್ರೆ ನಮಗೆ ಯಾವ ದೃಷ್ಟಿ ಇರುತ್ತೆ? ಪರಮಾತ್ಮನ ದೃಷ್ಟಿ ಇರುತ್ತೆ. ಪರಮಾತ್ಮ ನಮ್ಮನ್ನ ಕಾಪಾಡ್ತಾ ಇರ್ತಾನೆ, ಅವನ ದೃಷ್ಟಿ. ಯಾವಾಗ ನಾವೇನೇ ಕೆಟ್ಟದ್ದು ಮಾಡಕ್ ಹೋಗ್ತೀವಿ ಅವನ ದೃಷ್ಟಿಯಿಂದ ನಾವು ತಪ್ಪಿಸ್ಕೊಂಡ್ಬಿಡ್ತೀವಿ. ನಾವು ಯಾವತ್ತೂ ಪರಮಾತ್ಮನ ದೃಷ್ಟಿಯಿಂದ ತಪ್ಪಿಸ್ಕೊಂಡು ಹೋಗ್ಬಿಡಬಾರ್ದು. ನೆಗೆಟಿವ್ ಯೋಚನೆ ಮಾಡಿ, ಯಾರೇ ನೆಗೆಟಿವ್ ಯೋಚನೆ ಮಾಡಲಿ ಪರಮಾತ್ಮನ ದೃಷ್ಟಿ ಇರೋದ್ರಿಂದ ಯಾವ ದೃಷ್ಟಿನೂ ನಮಗೆ ಬೀಳೋದಿಲ್ಲ. ಅಂತಹ ವಿಶ್ವಾಸ ನಾವು ಶ್ರೀಚಕ್ರ ಇಟ್ಕೊಂಡಿದ್ರೆ ಪರಮಾತ್ಮನ ದೃಷ್ಟಿನೇ ಇಲ್ಲಿದೆ, ಗುರು ದೃಷ್ಟಿನೇ ಇಲ್ಲಿದೆ, ನನ್ನ ಜೊತೆ ಇದೆ ಅಂತ ಯಾರಿಗೆ ಯಾವಾಗ ಕಾನ್ಫಿಡೆನ್ಸ್ ಇರುತ್ತೆ ಅವ್ರಿಗೆ ಯಾವ ಥಾಟು ಏನೂ ಮಾಡಲ್ಲ. ಅವ್ರು ಫೋಕಸ್ ಮಾಡಕ್ ಹೋಗೋದೇ ಇಲ್ಲ. ಅವ್ರು ಫೋಕಸ್ ಮಾಡೋದೇನು? ತಮ್ಮ ಕೆಲಸದಲ್ಲಿ ತಾವೇನ್ ಮಾಡಬೇಕು, ತಮ್ಮ ಕರ್ಮ ಒಳ್ಳೆ ಕರ್ಮ ಮಾಡಿದ್ದಾರೆ, ಒಳ್ಳೇದಾಗ್ತಾ ಇದೆ, ಒಳ್ಳೇದೇ ಮಾಡ್ಕೊಂಡು ಹೋಗೋಣ ಅಂತ ಫೋಕಸ್ ಮಾಡ್ತಾ ಇರೋದು. ಅವ್ರೇನಂತಾರೆ, ಇವ್ರೇನಂತಾರೆ, ಅವ್ರೇನಂದ್ರು, ಇವ್ರೇನ್ ಅನ್ಕೊಂಡ್ರು, ಆ ಕಡೆ ಆ ಥರ ಯೋಚನೆ ಬರೋದೇ ಇಲ್ಲ. ಫೋಕಸ್ ಎಲ್ಲಾನು ದೃಷ್ಟಿ ಒಳ್ಳೆ ಕಡೆ ಇರುತ್ತೆ. ಪರಮಾತ್ಮನ ದೃಷ್ಟಿಗೆ ಅವ್ರ ದೃಷ್ಟಿ ಜೋಡಣೆ ಆಗಿರೋದ್ರಿಂದ ಯಾವ ದೃಷ್ಟಿನೂ ಅವ್ರ ಮೇಲೆ ಬೀಳಲ್ಲ, ಏನೂ ಆಗೋದಿಲ್ಲ. ನೋಡಿ, ಇವಾಗ ಪಾಲಿಟಿಷಿಯನ್ಸ್ ತಗೊಳ್ಳಿ. ಯಾಕೆ ಅದನ್ನ ಹೇಳ್ತಾ ಇದ್ದೀನಿ ಅಂದ್ರೆ ಪ್ರಾಕ್ಟಿಕಲ್ ಆಗಿ ನಮ್ಗೆ ಅರ್ಥ ಆಗುತ್ತೆ. ಅಧಿಕಾರ, ಅದನ್ನ DVG ಅವರು ಹೇಳೋದನ್ನ ಅವಾಗವಾಗ ಜ್ಞಾಪಿಸ್ಕೋತೀವಿ. ಮನ್ನಣೆಯ ದಾಹ ಎಲ್ಲಕ್ಕೂ ಮೀರಿದ್ದು ಅಂತ. ಅಧಿಕಾರ, ಹಣ, ಪದವಿ, ಕೀರ್ತಿ, ಇದಕ್ಕೆ ಎಷ್ಟು ಕಾಂಪಿಟೇಷನ್ ಇದೆ, ಇದ್ರ ಮುಂದೆ ಯಾವುದೂ ಇಲ್ಲ. ಡಾಕ್ಟರ್ಗೆ ಬರೋ ಕಾಂಪಿಟೇಷನು, ಸೆಂಟ್ಗೆ ಬರೋ ಕಾಂಪಿಟೇಷನ್ನು, ಆಮೇಲೆ ಆ ಮ್ಯಾನೇಜರ್ ಈ ಮ್ಯಾನೇಜರ್ ಬರೋ ಕಾಂಪಿಟೇಷನ್ನು, ಎಲ್ಲ ಕಡೆನೂ ಕಾಂಪಿಟೇಷನ್, ಪಾಸಿಟಿವ್ ಥಾಟ್, ನೆಗೆಟಿವ್ ಥಾಟ್ ಅರ್ಥ ಆಗತ್ತೆ ನಮಗೆ. ಅದು ಎಲ್ಲಕ್ಕಿಂತ ಹೆಚ್ಚಿದ್ದು ಈ ಒಂದು ಅಧಿಕಾರದ ದಾಹ. ಇದರಲ್ಲಿ ಅವ್ರು ಹೇಳ್ತಾರೆ, ಪೂಜೆ ಮಾಡಿಸಿ ನಾನು ಗೆಲ್ಲಬೇಕು, ನನಗೆ ಸೀಟ್ ಸಿಗಬೇಕು, ನನಗೆ CM ಆಗಬೇಕು, ಪ್ರೇಮಿಸ್ಟ್ ಆಗಬೇಕು, ಈ ಪದವಿ ಬೇಕು ಅಂತಲೇ ಹೊರಡ್ತಾರಲ್ಲ ಅವರು ಹೋಮ ಪೂಜೆ ಎಲ್ಲ ಖಂಡಿತವಾಗ್ಲೂ ಮಾಡಿಸ್ತೇ ಇರಲ್ಲ. ಯಾಕೆಂದ್ರೆ ಒಂದು ಮನುಷ್ಯ ಅವನ ಯೋಚನೆಯಿಂದ ಹಾಗೆ ಮಾಡೋಕ್ಕಾಗಲ್ಲ. ಅದರಲ್ಲೂ ಕೂಡ ದಾಹಕ್ಕೆ ಬಿದ್ದವನು, ಮನ್ನಣೆ ದಾಹಕ್ಕೆ ಬಿದ್ದವನಿಗೆ ಅವನಿಗೆ ದೈವಿಕ ಶಕ್ತಿಗಳು ಬೇಕು ಅನ್ನೋದು ಗೊತ್ತು. ಅವನೇನ್ ಮಾಡ್ತಾನೆ? ಪೂಜೆ ಮಾಡಿಸುವಾಗ ಎಲ್ಲರಿಗೂ ಕೂಡ ದೇಶ ಸೇವೆ ಮಾಡೋದಕ್ಕೇನೆ ಎಲ್ಲರಿಗೂ ಅಧಿಕಾರ ಬೇಕು. ನಿಜವಾಗ್ಲೂ ನೋಡಿದ್ರೆ ದೇಶ ಸೇವೆಗೆ ಇವ್ರಿಗೊಂದು ಪೊಸಿಷನ್ ಬೇಕು. ಅಧಿಕಾರ ಅನ್ನೋಕ್ಕಿಂತ ಒಂದು ಸ್ಥಾನಮಾನ ಬೇಕು. ಯಾಕೆ? ಜನಗಳನ್ನ ನೋಡ್ಕೊಳ್ಳೋಕೆ ಅವ್ರಿಗೂ ಬೇಕು, ಇವ್ರಿಗೂ ಬೇಕು, ಆ ಪಾರ್ಟಿಗೂ ಬೇಕು, ಈ ಪಾರ್ಟಿ, ಎಲ್ಲರ ಉದ್ದೇಶನೂ ಒಂದೇ, ದೇಶ ಸೇವೆ. ಅದಿದ್ದಾಗ ನೀವು ಯಾವ ಥರ ದೇವ್ರನ್ನ ಬೇಡಬೇಕು? ಎಲ್ಲರೂ ನಾವೆಲ್ಲ ನಿಂತಿರೋದು ದೇಶ ಸೇವೆ ಮಾಡೋಕ್ಕೆ. ನೀನು ಯೋಚನೆ ಮಾಡು, ಒಳ್ಳೆ ಕೆಲಸನ ನನ್ನ ಮೂಲಕ ನೀವು ಮಾಡ್ಸೋಕ್ಕೆ ನಿಮಗೆ ನನ್ನನ್ನು ಆರಿಸ್ಕೊಂಡ್ರೆ ನೀನು ನನ್ನನ್ನು ಆರಿಸ್ಕೋಬಹುದು. ಯಾರೇ ಆರಿಸ್ಕೊಂಡ್ರು ದೇಶ ಸೇವೆ ಆಗ್ಲಪ್ಪ ಅಂತ ಯಾಕೆ ಹೇಳ್ಕೊತಾರೆ? ಓಟ್ ಕೇಳೋರು ಈ ಥರ ಕೇಳ್ತಾರ? ಯಾವ್ದಾದ್ರೂ ಓಟ್ ಕೊಡಿದ್ದಿಲ್ಲ, ನಾವು ಕೊಡಬೇಡಿ ಅಂತಲೇ ಹೇಳ್ತಾರೆ. ಅಂದ್ರೆ ಏನು? ನಾನು ಈ ಪೂಜೆ ಮಾಡೋದ್ರಿಂದ ನಾನು ಗೆಲ್ಲಬೇಕು ಅಂತ ಕೆಲವು ಪೂಜೆ ಮಾಡ್ತಾರೆ. ನಾನು ಗೆಲ್ಲಬೇಕು, ಇದು ಸಾಮಾನ್ಯ. ನಾನು ಗೆಲ್ಲಬೇಕು, ನಾನು ಪಾಸ್ ಆಗಬೇಕು, ನಾನು ದುಡ್ಡು ಬರಬೇಕು, ನಂಗೆ ಬಡ್ತಿ ಸಿಗಬೇಕು, ನಂಗೆ ಪ್ರಮೋಷನ್ ಸಿಗಬೇಕು, ಎಲ್ಲ ಆ ಥರ ಇಟ್ಕೊಂಡೆ ಪೂಜೆ ಮಾಡೋದು. ಎರಡನೇ, ಪೂಜೆ ಮಾಡುವಾಗ ಕೆಲವರು ಬರೀ ಇಷ್ಟೇ ಅಲ್ಲ, ಪೂಜೆ ಮಾಡಿಸ್ತಾರೆ, ಬ್ಲ್ಯಾಕ್ ಮ್ಯಾಜಿಕ್ ಮಾಡಿಸ್ತಾರೆ. ಅವ್ರು ಗೆಲ್ಲೋ ವಿಚಾರ ಅವ್ರಿಗೆ ಇಂಪಾರ್ಟೆಂಟ್ ಅಲ್ಲ, ಅವ್ರನ್ನ ಸೋಲಿಸ್ಬೇಕು. ಯಾರನ್ನ ಒಳ್ಳೆ ಕೆಲಸ ಮಾಡ್ತಾರೆ ಅದಕ್ಕೆ ಅಡ್ಡ ಹಾಕಬೇಕು ಅಂತಲೇ ಅವ್ರ ಪೂಜೆ. ಇದನ್ನ ನೆಗೆಟಿವಿಟಿ ಅಂತ ಹೇಳಲ್ವಾ? ಅವ್ರು ಹಾಳಾಗಲಿ ಅಂತ ಪೂಜೆ ಮಾಡಿಸೋದು, ಇವ್ರು ಗೆಲ್ಲದೆ ಇರಲಿ ಅಂತ ಕೆಟ್ಟದ್ದು ಮಾಡಿಸೋದು, ಬ್ಲ್ಯಾಕ್ ಮ್ಯಾಜಿಕ್ ಮಾಡಿಸೋದು, ಇವೆಲ್ಲ ಮಾಡಿಸೋದು. ಇದು ವರ್ಕ್ ಆಗುತ್ತೋ ಬಿಡುತ್ತೋ, ಇವ್ರ ಮನಸ್ಸಿಗೆ ಏನಾಯ್ತು ತೊಂದರೆ ಇವ್ರಿಗೆ ಆಗ್ತಾ ಇದೆ, ಅದು ಅವ್ರಿಗೆ ಗೊತ್ತಿಲ್ಲ. ನಾವು ಧ್ಯಾನ ಮಾಡ್ಬೇಕಾದ್ರೆ, ಥಾಟ್ ಕೊಡ್ಬೇಕಾದ್ರೆ ಇಂಥವ್ರು ಕೊಡ್ಬೇಕು. ಯಾಕೆಂದ್ರೆ ನಾವು ಏನು ಪ್ರೇಮ ಕೊಡ್ಬೇಕಾ, ಪ್ರೇಮ ಸೃಷ್ಟಿ ಮಾಡೇ ಕೊಡೋಕ್ಕಾಗೋದು. ಪ್ರೇಮ ಕೊಡ್ಬೇಕಾ, ಪ್ರೇಮ ಸೃಷ್ಟಿ ಆಗುತ್ತೆ. ಕೋಪ ಮಾಡ್ಬೇಕು ಹೋಗ್ಬೇಕಾ, ಕೋಪ ಇಲ್ಲೇ ಸೃಷ್ಟಿ ಆಗೋದು. ಕೆಟ್ಟ ದೃಷ್ಟಿ ಹಾಕ್ಬೇಕಾ, ಕೆಟ್ಟ ದೃಷ್ಟಿ ಮುಂಚೆ ನಮ್ಮಲ್ಲೇ ಹಾಕೋದು. ಆ ಕೆಟ್ಟ ದೃಷ್ಟಿ ನಮ್ಮಲ್ಲೇ ಹಾಕೊಂಡಾಗ ಅರ್ಧ ನೋವಾಗಿರುತ್ತೆ. ಬೇರೆಯವ್ರಿಗೆ ಹಾಕಕ್ ಮುಂಚೆನೇ ನಮ್ಗೆ ಅರ್ಧ ನೋವಾಗಿರುತ್ತೆ. ಬೇರೆಯವ್ರಿಗೆ ಹಾಕಿದ್ಮೇಲೆ ಅವ್ರು ಏನಾದ್ರು ತಡೆದು ಬಿಟ್ರೆ ಅದು ಬಂದು ತಗಲ್ದಾಗ ಡಬಲ್ ನೋವಾಗುತ್ತೆ. ನಾವು ಏನಂತ ಕೇಳ್ಕೋಬೇಕು? ಪರಮಾತ್ಮ ಈ ತರ ಮನಸ್ಸು ಕೆಲಸ ಮಾಡ್ತಾ ಇದ್ದಾರೆ, ಸೈಕಲಾಜಿಕಲ್ ಫೀಲ್ಡ್, ಈ ಥಾಟ್ ಪ್ರಾಸೆಸ್ ಏನ್ ನಡೀತಾ ಇದೆ, ಈ ಸ್ಕೀಮ್ ಈ ತರ ನಡೀತಾ ಇದೆಯಲ್ಲ, ಅಹಂಕಾರದ ಸ್ಕೀಮು, ಪರಮಾತ್ಮ ನೀನು ಅವ್ರು ನೋವಲ್ಲಿ ಅನುಭವಿಸ್ತಾ ಇದ್ದಾರೆ, ಡಬಲ್ ನೋವು ಆಗ್ತಾ ಇದೆ, ಕರ್ಮ ಪುನಃ ಕಟ್ಕೋತಾ ಇದ್ದಾರೆ, ಅವ್ರನ್ನ ನೀನು ರಕ್ಷಣೆ ಮಾಡು, ನಾನು ಕ್ಷಮಿಸ್ಬಿಡ್ತೀನಿ. ಇದು ಎವ್ರಿ ಡೇ ಪೂಜಾ. ಹೀಗೆ ಮಾಡಿದಾಗ ನಾವು ಬಚಾವ್ ಆಗ್ತೀವಿ, ನಾವು ಪ್ರೊಟೆಕ್ಟ್ ಆಗ್ತೀವಿ. ಸಂಪೂರ್ಣ ಪರಮಾತ್ಮನ ಪೂರ್ಣ ದೃಷ್ಟಿ ನಮ್ಮ ಮೂಲಕ ಅವ್ರಿಗೆ ತಲುಪತ್ತೆ, ಒಳ್ಳೇದಾಗುತ್ತೆ, ನಾವು ನಮಗೂ ಒಳ್ಳೇದಾಗುತ್ತೆ. ಅದರಿಂದ ಪಾಲಿಟಿಷಿಯನ್ಸ್ಗೆ ಎಷ್ಟೋ ಸತಿ ಅನ್ಕೊಳ್ತೀನಿ, ಅವ್ರು ಬೇರೆಯವ್ರು ಹಾಳಾಗೋದಕ್ಕೆ ಪೂಜೆ ಮಾಡಿಸೋದು ಇದು ಸರಿ ಇಲ್ಲ. ಈ ಥರ ಪೂಜೆ ಮಾಡಿಸೋದ್ರಿಂದ ಅವ್ರಿಗೆ ಕೆಡಕಾಗೋದು.
ನೋಡಕ್ಕೆ ಅವ್ರು ಗೆಲ್ಲಬಹುದು, ಜನಗಳು ಚಪ್ಪಾಳೆ ಹೊಡಿಬಹುದು, ಎಲ್ಲ ಆಗ್ಬಹುದು. ಜನ್ಮ ಜನ್ಮಾಂತರಕ್ಕೂ ಪರಮಾತ್ಮನ ದೃಷ್ಟಿಯನ್ನು ತಪ್ಪಿಸ್ಕೊತಾ ಇದ್ದಾರೆ, ಅವನ ಒಂದು ಅನುಗ್ರಹವನ್ನು ತಪ್ಪಿಸ್ಕೊಳ್ತಾ ಇದ್ದಾರೆ. ಇದು ಕಾಣಿಸಲ್ಲ. ಯಾವಾಗ ತಪ್ಪಿಸ್ಕೊಳ್ತಾರೆ? ಈ ಥರ ಮಾಡುವಾಗ ಅವ್ರು ಹಾಳಾಗಲಿ ಅಂತ ಮಾಡೋದು, ಕೊಲೆ ಮಾಡಿಸೋದು, ಅವರು ಒಳ್ಳೆ ಕೆಲಸ ಮಾಡಿದ ಕಡ್ಡ ಹಾಕೋದು, ಇದೆಲ್ಲ ಮಾಡಿದಾಗ ಜನ್ಮಾಂತರಕ್ಕೆ ಅದು ಬಂದಾಗ ಕಣ್ಣಿಗೆ ಕಾಣಿಸ್ದೆ ತಲೆ ಕೆಡೋದು, ಹುಚ್ಚರು ಹುಟ್ಟೋದು, ಕೈಕಾಲು ಇಲ್ಲದೆ ಇರೋದು, ಎಂತೆಂಥವರು ನಾವು ನೋಡ್ತೀವಿ. ಇದಕ್ಕೆ ಹೋದಾಗ ಕುಂಭಮೇಳನಲ್ಲಿ ಅಬ್ಬಬ್ಬ ಇವರು ಎಂಥ ಘೋರವಾದ ಕೃತ್ಯಗಳನ್ನು ಮಾಡಿರ್ಬೋದು, ಇಂಥ ಜನ್ಮ ತಗೊಳಕ್ಕೆ ಅನಿಸ್ಬಿಡುತ್ತೆ, ಮೈಯಿಂದ ಹುಳ ಬೀಳ್ತಾ ಇರುತ್ತೆ. ಅಂಥವ್ರನ್ನೆಲ್ಲ ನೋಡಿದಾಗ ಪರಮಾತ್ಮ ಏನೇನು ಮಾಡಿಸ್ತಿ, ನಿನ್ನ ಕಣ್ಣು ತಪ್ಪಿಸ್ಕೊಂಡ್ಬಿಟ್ಟಿದ್ದಾರೆ. ಇವಾಗ ಕುಂಭಮೇಳಕ್ಕೆ ಬಂದು ಪರಮಾತ್ಮ ನಾನು ಏನು ಮಾಡಿದ್ದೋ ಇದನ್ನೆಲ್ಲ ಹೋಗಲಿ ಅಂತ ಎಲ್ಲೋ ಬಚ್ಚಿಟ್ಕೊಂಡು ಯಾರ ಕಣ್ಗೂ ಬೀಳದೆ ಆ ಕುಂಭಮೇಳಕ್ಕೆ ಹೋಗಿ ಆ ಒಂದು ಅನುಗ್ರಹಣ ಬೇಡ್ತಾ ಇರೋ ಜನಗಳನ್ನ ನಾನು ನೋಡಿದ್ದೀನಿ. ಅದರಿಂದ ಏನಾಗುತ್ತೆ ಮುಂದೆ ಗೊತ್ತಿರಲ್ಲ. ಎಂಥ ದೃಷ್ಟಿ ಅಂದರೆ ನಮ್ಮಿಂದಲೇ ಶುರು ಆಗೋದು. ನಮ್ಮ ಇಂಟೆನ್ಷನ್ನೇ ದೃಷ್ಟಿ, ಅದು ಬಹಳ ತೀಕ್ಷ್ಣವಾಗಿರುತ್ತೆ. ಅದೇ ರೀತಿ ಟ್ರಸ್ಟ್ ಅನ್ನೋದು ತೀಕ್ಷ್ಣವಾಗಿ ತುಂಬ ಶಕ್ತಿಯುತವಾದ ಒಂದು ಪವರ್. ನಮಗೆ ವಿಶ್ವಾಸ, ಪರಮಾತ್ಮನಲ್ಲಿ ವಿಶ್ವಾಸ, ಒಂದು ಸಣ್ಣ ಮಂತ್ರಾಕ್ಷತೆ ಕಾಳಿರ್ಬೋದು, ರುದ್ರಾಕ್ಷ ಇರ್ಬೋದು, ಅಮೋಘವಾದ ಕೆಲಸ ಮಾಡುತ್ತೆ ವಿಶ್ವಾಸ ಇಟ್ಟಾಗ. ಅಂಥ ಒಂದು ಎನರ್ಜಿನ ಕ್ರಿಯೇಟ್ ಮಾಡುತ್ತೆ.